ಶಾಸಕ ಮುನಿರತ್ನ ವಿರುದ್ಧ ಏಟ್ ಸ್ಟ್ಯಾಪ್ ರೇಪ್ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಟ್ ಸ್ಟ್ಯಾಪ್ ಶಾಸಕ ಮುನಿರತ್ನ ಮನೆ ಮೇಲೆ ಎಸ್ಐಟಿ ದಾಳಿಯಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮುನಿರತ್ನ ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ಬೆಳ್ಳಂಬೆಳಗ್ಗೆ ದಾಳಿ ಮಾಡಿರೋದು. ಡಿವೈಎಸ್ಪಿ ಕವಿತಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪರಿಶೀಲನೆ. ಶಾಸಕನ ಮನೆಯಲ್ಲಿ ದಾಖಲೆ ಹಾಗೂ ಸಾಕ್ಷಿಗಳ ಸಂಗ್ರಹ ಆಗ್ತಾ ಇದೆ. ಎಫ್ಎಸ್ಎಲ್ ತಂಡದ ಜೊತೆ ದಾಳಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೋಡಿ, ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಇದೇ ಶಾಸಕ ಮುನಿರತ್ನ ಮನೆ, ವೈಯಾಲಿ ಕಾವಲ್ನಲ್ಲಿರುವಂತಹ ಮನೆ. ಇವತ್ತು ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳ ದಾಳಿಯಾಗಿದೆ. ಈಗ ಆಲ್ರೆಡಿ ಎಸ್ಐಟಿ ಕಸ್ಟಡಿಯಲ್ಲೂ ಕೂಡ ಇದ್ದಾರೆ ಮುನಿರತ್ನ. ಸುದೀರ್ಘವಾಗಿ ಎಸ್ಐಟಿ ಅಧಿಕಾರಿಗಳು ಮುನಿರತ್ನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೆಲ್ಲದರ ನಡುವೆ ಒಂದಷ್ಟು ಮಹತ್ವದ ದಾಖಲೆಗಳು ಕೂಡ ಬೇಕಾಗತ್ತೆ. ಹಾಗಾಗಿ ಮನೆ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆ. ಶಾಸಕ ಮುನಿರತ್ನ ಮನೆ, ಕಚೇರಿ ಸೇರಿದಂತೆ 11 ಕಡೆ ಏಕಕಾಲಕ್ಕೆ ದಾಳಿಯಾಗಿದೆ. 11 ಕಡೆಯಲ್ಲಿ ದಾಳಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಶಾಸಕ ಮುನಿರತ್ನ ಮನೆಗೆ ಎಸ್ಪಿ ಸೌಮ್ಯಲತಾ ಭೇಟಿ. ಎಸ್ಐಟಿ ತಂಡದ ಸದಸ್ಯರಾಗಿರುವ ಎಸ್ಪಿ ಸೌಮ್ಯಲತಾ ನೋಡಿ, ಏಕಕಾಲಕ್ಕೆ 11 ಕಡೆಗಳಲ್ಲಿ ದಾಳಿಯಾಗಿದೆ. ಬೇಕಾದಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ದಾಖಲಾತಿಗಳ ಸಂಗ್ರಹ ಕೂಡ ಆಗ್ತಾ ಇದೆ. ಏಟ್ ಸ್ಟ್ಯಾಪ್ ಹಾಗೆ ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಾಕೊಂಡಿದ್ದಾರೆ ಆರ್ಆರ್ ನಗರದ ಶಾಸಕ ಮುನಿರತ್ನ. ಮತ್ತೊಂದು ಕಡೆ ಸಂಬಂಧಪಟ್ಟಂತಹ ದಾಖಲಾತಿಗಳಿಗೋಸ್ಕರ ಈಗ ಹುಡುಕಾಟವನ್ನ ಮಾಡ್ತಾ ಇರೋದು. ಇವತ್ತು ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳು ಮುನಿರತ್ನಗೆ ಶಾಕ್ ಕೊಟ್ಟಿದ್ದಾರೆ. ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ದಾಳಿಯ ಸಂದರ್ಭದಲ್ಲಿ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿರೋದು. ವೀರೇಶ್, ಒಂದು ಕಡೆ ಎಸ್ಐಟಿ ಅಧಿಕಾರಿಗಳಿಂದ ಮುನಿರತ್ನ ತೀವ್ರ ವಿಚಾರಣೆ ಆಗ್ತಾ ಇದೆ. ಅದೆಲ್ಲದರ ಜೊತೆಗೆ ಇವತ್ತು ಬೆಳ್ಳಂಬೆಳಗ್ಗೆ ಎಸ್ಐಟಿ ಅಧಿಕಾರಿಗಳ ದಾಳಿ ಆಗಿರೋದು. ಮುನಿರತ್ನ ನಿವಾಸ, ಕಚೇರಿ, ಒಟ್ಟು 11 ಕಡೆ ಏಕಕಾಲದಲ್ಲಿ ದಾಳಿಯಾಗಿದೆ. ಸದ್ಯಕ್ಕೆ ಈಗ ದಾಳಿ ಬಗ್ಗೆ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಖಂಡಿತ ಪೂರ್ಣಿಮಾ, ಈಗಾಗಲೇ ಏನು ಶಾಸಕ ಮುನಿರತ್ನವರ ವಿರುದ್ಧ ಈಗಾಗಲೇ ಏಟ್ ಸ್ಟ್ಯಾಪ್ ಆಗಿರ್ಬೋದು ಮತ್ತು ಏನು ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಟ್ಟು 3 ಪ್ರಕರಣಗಳ ಪೈಕಿ ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿರುವಂಥ ಮುನಿರತ್ನವರ ವಿರುದ್ಧ ಮತ್ತೊಂದು ಈಗಾಗಲೇ ಸಂತ್ರಸ್ತೆ ಕೂಡ ನಿನ್ನೆ ಗಂಭೀರವಾಗಿ ಆರೋಪ ಮಾಡಿದ್ರು. ಮತ್ತು ಅದಾದ ಬಳಿಕ ಇವತ್ತು ಏನು ಬೆಳ್ಳಂಬೆಳಿಗ್ಗೆ ಏನು ಎಸ್ಐಟಿ ಅಧಿಕಾರಿಗಳು ಏನು ಮುನಿರತ್ನವರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು. ಸದ್ಯಕ್ಕೆ ವೈಲಿಕೌಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಮುನಿರತ್ನವರ ಮನೆ ಮೇಲೆ ಏನು ಬೆಳಗ್ಗೆ 7 ಗಂಟೆಗೆ ಒಂದು 2 ಟೀಮ್ ಎಸ್ಐಟಿ ಟೀಮ್ ಬಂದು ಈಗಾಗಲೇ ದಾಳಿ ಮಾಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ವೈಲಿಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಏನು ಮುನಿರತ್ನವರ ಮನೆ ಮುಂಭಾಗದಲ್ಲಿ ಈಗಾಗಲೇ ಇರುವಂಥದ್ದು. ಈಗಾಗಲೇ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ಸದ್ಯಕ್ಕೆ ಸ್ಥಳದಲ್ಲಿ ಈಗಾಗಲೇ 2 ಫಾರೆನಿಕ್ಸ್ ಒಂದು ವಾಹನ ಕೂಡ ಆಗಿರ್ಬೋದು ಮತ್ತು 2 ಪೊಲೀಸ್ ವ್ಯಾನ್ ಆಗಿರ್ಬೋದು ಈಗಾಗಲೇ ಸ್ಥಳಕ್ಕೆ ಬಂದಿರುವಂಥದ್ದು. ಮತ್ತು ಈಗಾಗಲೇ ಏನು ಮುನಿರತ್ನವರ ಬೆಳಗ್ಗೆ 7 ಗಂಟೆಗೆ ಬಂದು ದಾಳಿ ಮಾಡುವಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ಒಂದಿಷ್ಟು ದಾಖಲಾತಿಗಳು ಕೂಡ ಪತ್ತೆ ಆಗಿರುವಂಥದ್ದು. ಈಗಾಗಲೇ ಸತತವಾಗಿ ಏನು 5 ಗಂಟೆಗಳ ಕಾಲ ಅಂದರೆ ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿವರೆಗೂ 5 ಗಂಟೆಗಳ ಕಾಲ ಈಗಾಗಲೇ ಏನೋ ಒಂದು ವಿಚಾರಣೆ ಕೂಡ ಮಾಡ್ತಿರುವಂಥದ್ದು. ಮತ್ತು ಸದ್ಯಕ್ಕೆ ಈಗಾಗಲೇ ಏನು ಮುನಿರತ್ನವರ ಹೇಳಿಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಮತ್ತು ಸಂತ್ರಸ್ತೆ ಹೇಳಿಕೆ ಆಗಿರ್ಬೋದು ಮತ್ತು ಸಂತ್ರಸ್ತೆ ಕೂಡ ಏನು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಹೇಳಿಕೊಂಡಿರುವಂಥದ್ದು. ಮತ್ತು ಅವ್ರ ಮನೆಗೆ ನಾನು ಹೋಗಿದ್ದೆ, ಮನೆಗೆ ಕರೆಸ್ಕೊಂಡಿದ್ರು ಮತ್ತು ಮನೆಯಲ್ಲಿ ಅವ್ರ ಜೊತೆ ಮಾತುಕತೆ ಆಗಿತ್ತು ಅನ್ನೋ ಒಂದು ಮಾತು ಕೂಡ ಏನು ಎಸ್ಐಟಿ ಮುಂದೆ ಹೇಳಿಕೊಂಡಂಥ ಸಂದರ್ಭದಲ್ಲಿ ಈಗಾಗಲೇ ಏನು ದಾಳಿ ಮಾಡಿರುವಂಥದ್ದು. ಮತ್ತು ದಾಳಿಯಲ್ಲಿ ಈಗಾಗಲೇ ವೈಲಿಕೌಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು ಕೂಡ ದಾಖಲಾಗಿತ್ತು. ಒಂದು ಜಾತಿ ನಿಂದನೆ ಕೇಸ್ ಆಗಿರ್ಬೋದು ಮತ್ತು ಏನು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಅನ್ನೋ ಒಂದು ಆರೋಪ ಕೂಡ ಇತ್ತು. ಹೀಗಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಏನು ದಾಳಿ ನಡೆಸಿರುವಂಥದ್ದು. ಮತ್ತು ದಾಳಿಯ ವೇಳೆಯಲ್ಲಿ ಸಾಕಷ್ಟು ದಾಖಲಾತಿಗಳು ಕೂಡ ಈಗಾಗಲೇ ಪತ್ತೆ ಆಗಿದ್ದಾವೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಏನು ಕುಲಂಕುಷವಾಗಿ ತನಿಖೆ ಮಾಡ್ತಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಡಿವೈಎಸ್ಪಿ ಕವಿತಾ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ತನಿಖೆ ನಡೀತಿರುವಂಥದ್ದು. ಕಳೆದ 4 ಗಂಟೆಗಳ ಕಾಲ ವಿಚಾರಣೆ ಕೂಡ ಸಂಬಂಧಪಟ್ಟಂತೆ ಮತ್ತು ಇಲ್ಲಿ ಇರುವಂತಹ ಅವರ ಮನೆಯ ಕೆಲಸ ಮಾಡುವಂತ ಎಲ್ಲರನ್ನೂ ಕೂಡ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತು ಅಲ್ಲಿ ಸಿಕ್ಕಂತ ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಇಲ್ಲಿ ಅವರ ಮನೆಯಲ್ಲಿ
ಇಲ್ಲಿ ಏನು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಈಗಾಗಲೇ ಪತ್ತೆ ಆಗಿರುವಂಥದ್ದು ಮತ್ತು ಪೆಂಡ್ರೈವ್ಗಳು ಕೂಡ ಪತ್ತೆ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಲಭ್ಯವಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಏನು ಸ್ಥಳಕ್ಕೆ ಏನು SIT ತಂಡದ ಅವರು ಮುಖ್ಯಸ್ಥರಾಗಿರುವಂಥ ಏನು ಸೌಮ್ಯಲತಾ SP ಸೌಮ್ಯಲತಾ ಅವರು ಕೂಡ ಈಗಾಗಲೇ ಭೇಟಿ ನೀಡಿ ಮತ್ತು ಇಲ್ಲಿ ಯಾವ ರೀತಿ ದಾಖಲಾತಿಗಳು ಸಿಕ್ಕಿದಾವೆ ಮತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಈಗಾಗಲೇ ಪಡೆದುಕೊಂಡು ಹೋಗಿರುವಂಥದ್ದು ಮತ್ತು ಜೊತೆಗೆ ಈಗಾಗಲೇ 15 ಪೊಲೀಸರ ಒಂದು ನಿಯೋಜನೆಯಲ್ಲಿ ಈಗಾಗಲೇ ತಂಡ ಆಗಮಿಸಿ ಏನು ಸತತವಾಗಿ 4 ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂಥದ್ದು. ಸದ್ಯಕ್ಕೆ ಸಾಕಷ್ಟು ಏನು BBMP ವ್ಯಾಪ್ತಿಯಲ್ಲಿ ಬರುವಂಥ ಮತ್ತು ಟೆಂಡರ್ ಕೊಡಿಸುವ ವಿಚಾರವಾಗಿ ಈಗಾಗಲೇ ಏನು ಹಗರಣ ಕೂಡ ಕೇಳಿಬಂದಿತ್ತು ಮತ್ತು ಅವರ ಮೇಲೆ ಹಲವು ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಯಾಕಂದರೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಚಲುವರಾಜು ಕೂಡ ಈಗಾಗಲೇ ಆರೋಪ ಮಾಡಿರುವಂಥದ್ದು. ಈ ನನ್ನ ಕಡೆ ಲಂಚ ಕೇಳಿದ್ರು ಮತ್ತು ಯಾವ ವಿಚಾರಕ್ಕಾಗಿ ಟೆಂಡರ್ ಕೊಡಿಸೋ ವಿಚಾರವಾಗಿ ಅಥವಾ ಬೇರೆ ಯಾವ ವಿಚಾರಕ್ಕೆ ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಅವರು ಕೂಡ ಹೇಳಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಅವರ ಮನೆಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ದಾಖಲಾತಿಗಳು ಸಿಕ್ಕಿದ್ದಾವೆ. ಆ ದಾಖಲಾತಿಗಳನ್ನು ಕೂಡ ಈಗಾಗಲೇ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಆದ ಬಳಿಕ ಏನು ಫಾರಿನ್ ಎಕ್ಸ್ ಕೂಡ ಇದ್ದಾರೆ. ಯಾಕಂದರೆ ಯಾವುದಾದ್ರೂ ಫೋರ್ಜರಿ ಸಹಿ ಆಗಿದೆಯಾ ಅಥವಾ ಏನಾದರೂ ಬೇರೆ ಅವ್ಯವಹಾರಗಳು ಇದಾವ ಅನ್ನೋದ್ರ ಬಗ್ಗೆ ಈಗಾಗಲೇ ಫಾರಿನ್ ಎಕ್ಸ್ ಕೂಡ ಬಂದಿರುವಂಥದ್ದು ಮತ್ತು ಸ್ಥಳಕ್ಕೆ ಸುಕೋ ಟೀಮ್ ಕೂಡ ಈಗಾಗಲೇ ಆಗಮಿಸಿ ಏನು ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೂರ್ಣಿಮಾ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.